मरकुंबी येथील इनामदार साखर कारखान्यात बॉयलर अपघात। 8 कामगार जखमी, चौघांची प्रकृती चिंताजनक। जखमींना झिरो ट्रॅफिक करून बेळगावमधील खासगी रुग्णालयात हलवले। बेळगाव जिल्ह्यातील मरकुंबी येथील इनामदार साखर कारखान्यात आज बुधवार दिनांक 7 जानेवारी रोजी दुपारी 2 वाजता भीषण अपघात झाला। बॉयलरमधील गरम पदार्थ अंगावर पडल्याने 8 कामगार जखमी झाले आहेत। त्यापैकी 4 जणांची प्रकृती चिंताजनक असल्याची माहिती जिल्हा पोलीस अधीक्षक के रामराजन यांनी दिली। जखमीपैकी एका कामगारावर बैलहोंगल येथील रुग्णालयात उपचार सुरू असून उर्वरित जखमींना झिरो ट्रॅफिक करून बेळगावमधील खासगी रुग्णालयात हलवण्यात आले आहे। ही घटना मुरगोड पोलीस ठाण्याच्या हद्दीत घडली असून या प्रकरणाची नोंद घेऊन सखोल चौकशी करण्यात येणार असल्याची माहिती पोलिसांनी दिली। ಇವತ್ತು ಮಧ್ಯಾಹ್ನ ಸುಮಾರು 2 ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇನಾಮದಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಒಂದು ಘಟನೆ ಆಯಿತು। ಆ ಘಟನೆಯಲ್ಲಿ ಸುಮಾರು ಒಂದು 8 ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಒಂದು ಪದಾರ್ಥ ಹೀಟಾಗಿರೋ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ। ಅದರಲ್ಲಿ ಸಿವಿಯರ್ ಇಂಜರೀಸ್ ಒಂದು 8 ಜನಕ್ಕಾಗಿದೆ। ಒಬ್ಬರನ್ನು ಬೈಲಹೊಂಗಲ್ ಹಾಸ್ಪಿಟಲ್ಗೆ ಆಲ್ರೆಡಿ ಕರ್ಕೊಂಡು ಹೋಗಲಾಯಿತು। ಉಳಿದವರೆಗೂ ಇಲ್ಲಿ KLE ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ। ಇನ್ನೊಂದು 2 ಜನ ಬರ್ತಾ ಇದ್ದಾರೆ। ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವ್ರ ಜೊತೆ ಮತ್ತು ಡಾಕ್ಟರ್ಸ್ ಜೊತೆ ಮಾತಾಡಿದ್ದೀನಿ। ಯಾರ್ಯಾರಿಗೂ ಗಾಯ ಆಗಿದೋ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಟ್ರಾಫಿಕಲ್ಲಿ ಯಾವುದೇ ಕಾರಣದ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಬೇಗ ಇಂಜುರಿ ಆಗಿರೋರನ್ನ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಶಿಫ್ಟ್ ಮಾಡ್ತಾ ಇದ್ದೀವಿ। ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸ್ ತಗೊಳ್ತೀವಿ। ಘಟನೆ ಆಗಿರೋದ್ರ ಬಗ್ಗೆ ನಮಗೆ ಇದು ಬರೋ ಡೀಟೇಲ್ ಆಗಿ ಮಾಹಿತಿ ಇಲ್ಲ। ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸೊ ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು। ಈಗ ಘಟನೆ ಆಗಿ 1 ಅವರ್ ಆಗಿದೆ। ಸೊ ವಿಚಾರಣೆ ಮಾಡ್ತಾ ಇದ್ದೀವಿ। ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ, ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ। ನೋಡಬೇಕು, ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ। ಅಫಿಷಿಯಲಿ ಡಿಕ್ಲೇರ್ ಆದಮೇಲೆ ನಾನು ಹೇಳ್ತೀನಿ।